ಇಲ್ಲಿ ಕೆಲವರಿಗೆ ಬರೀ ಕೆಟ್ಟ ಕನಸುಗಳೇ ಬರುತ್ತೆ. ಅದರ ಅರ್ಥ ಬರೀ ನಿಮ್ಮ ಜೀವಿತದಲ್ಲಿ ಏನೋ ಶಕ್ತಿ, ಏನೋ ಮಾಟ ಮಂತ್ರ ಕ್ರಿಯೆ ಮಾಡ್ತಾ ಇದೆ ಅಂತ ತೋರಿಸೋದಕ್ಕೆ ದೇವ್ರು ಹೇಳ್ತಾ ಇಲ್ಲ. ಈ ಯೋಚನೆಗಳು ನಿನ್ನ ಕುಟುಂಬದ ವಿರುದ್ಧವಾಗಿ, ನಿನ್ನ ಮಕ್ಕಳ ವಿರುದ್ಧವಾಗಿ ನಡೀತಾ ಇದೆ. ನೀನೇನು ಮಾಡಬೇಕು? ನಿನ್ನ ಕನಸಿನಲ್ಲಿ ಕಂಡಂತ ಈ ಸಂಗತಿಗಳು ಕಾರ್ಯರೂಪಕ್ಕೆ ಬರಬಾರದಂತ ನೀನ್ ಪ್ರಾರ್ಥನೆ ಮಾಡಬೇಕು. ನಾವೇನ್ ಮಾಡ್ತೀವಿ? ಸಿಸ್ಟ್ರೇ, ತುಂಬಾ ಕೆಟ್ಟ ಕನಸು ಬಂತು. ಯಾಕಮ್ಮ ಬರುತ್ತೆ ಕೆಟ್ಟ ಕನಸು? ಯಾಕೆ ಬರುತ್ತೆ? ನಿಮ್ಮ ಕಿವಿ ಚುರುಕಾಗಲಿ ಯೇಸುವಿನ ನಾಮದಲ್ಲಿ ಇವತ್ತಿನ ವೈರಿಯ ಯೋಚನೆಗಳು ನಿಮ್ಮ ಕಿವಿನಲ್ಲಿ ಬೀಳಬೇಕು. ವೈರಿ ಎಲ್ಲೆಲ್ಲಿ ಯೋಚನೆಗಳು ಮಾಡ್ತಾ ಇದ್ದಾನೋ ಅದನ್ನ ನೀವು ಮುಂಚೆ ನಿಮ್ಮ ಕುಟುಂಬದವರಿಗೆ ತಿಳಿಸಬೇಕು. ಅದು ಕಾವಲುಗಾರನೇ. ಅವನೇನ್ ಮಾಡ್ಬೇಕು? ಎಚ್ಚರ ಮಾಡಬೇಕು. ಅದೇ ತಾನೇ ಅವನ ಕೆಲಸ, ಹೌದಾ? ಆದ್ರೆ ಇವತ್ತು ಒಂದು ಸಾರಿ ನಿಮ್ಮ ಕುಟುಂಬದ ಪರಿಸ್ಥಿತಿನ ನೋಡ್ರಿ. ಒಬ್ಬರು ಎಚ್ಚರಿಸೋನು ಇಲ್ಲ, ಒಬ್ಬನು ಪ್ರಾರ್ಥನೆ ಮಾಡೋನಿಲ್ಲ, ಒಬ್ಬನು ಕಾವಲು ಕಾಯೋನಿಲ್ಲ, ಒಬ್ಬನು ದೃಷ್ಟಿಸೋನಿಲ್ಲ, ಒಬ್ಬನು ವೈರ್ಯ ಯೋಚನೆಗಳನ್ನು ತಿಳಿದವನಿಲ್ಲ, ದೇವರ ಮಾತನ್ನ ಹೇಳೋನಿಲ್ಲ. ಹೇಗಿದೆ ನಿಮ್ಮ ಕುಟುಂಬ ಈಗ? ಒಂದು ಕುಟುಂಬದಲ್ಲಿ ಅಟ್ಲೀಸ್ಟ್ ಒಬ್ಬ ಕಾವಲುಗಾರನಾದ್ರೂ ಇರಲೇಬೇಕು.